Hello everyone. Stay home, stay safe. Welcome to today's session on articles. Articles play an important role in English language. Though there are 8 parts of speech in English traditionally, it is considered as the ninth part of speech because of its use or usage in English. The family of articles has only 3 members. They function like adjectives. They are a, an, and the. Let us know in detail about articles. ಆರ್ಟಿಕಲ್ಸ್ ಇಂಗ್ಲೀಷ್ ಭಾಷೆಯಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇಂಗ್ಲೀಷ್ನಲ್ಲಿ ಒಟ್ಟು 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಗುರುತಿಸಲಾಗಿದೆ ಅಧಿಕೃತವಾಗಿ. ಆದರೆ ಅವುಗಳಂತೆ ಆರ್ಟಿಕಲ್ಲೂ ಕೂಡ ಹೆಚ್ಚಾಗಿ ಬಳಸಲ್ಪಡುವುದರಿಂದ 9ನೇ ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವುಗಳು ಎ, ಆ್ಯನ್, ದ ಆಗಿದ್ದಾವೆ. ಅವುಗಳ ಕುರಿತಾಗಿ ಈ ಕ್ಲಾಸಲ್ಲಿ ವಿವರವಾಗಿ ನೋಡೋಣ. ಆರ್ಟಿಕಲ್ಸ್ ಎ, ಆ್ಯನ್, ದ are known as articles which are classified into indefinite article a, an and definite article the. a, an ಮತ್ತು the ಇವುಗಳನ್ನು ಆರ್ಟಿಕಲ್ ಅಂತ ಹೇಳಲಾಗುತ್ತೆ. ಇವುಗಳನ್ನು ಇಂಡೆಫಿನಿಟ್ ಆರ್ಟಿಕಲ್ ಮತ್ತು ಡೆಫಿನಿಟ್ ಆರ್ಟಿಕಲ್ಗಳಾಗಿ ವರ್ಗೀಕರಿಸಲಾಗಿದೆ. The indefinite article refers to a singular countable noun indefinitely. Indefinite article ಇದೆಯಲ್ವಾ, ಎ ಮತ್ತು ಆ್ಯನ್, ಇದು ಒಂದು ಏಕವಚನದಲ್ಲಿರುವಂತಹ ನಾಮಪದವನ್ನು ಅನಿರ್ದಿಷ್ಟವಾಗಿ ಉಲ್ಲೇಖಿಸುವಂತಹ, ಹೇಳುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದಕ್ಕೆ ಏನು ಹೇಳ್ತಾರೆ, ಇಂಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತಾರೆ. ಬಟ್ definite article refers to a noun either singular or plural definitely. ಏಕವಚನದಲ್ಲಾದರೂ ಇರಲಿ ಬಹುವಚನದಲ್ಲಾದರೂ ಇರುವಂತಹ ಒಂದು ನೌನನ್ನು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಉಲ್ಲೇಖಿಸುವಂತಹ ಕೆಲಸವನ್ನು ದ ಅನ್ನುವಂತಹ ಡೆಫಿನಿಟ್ ಆರ್ಟಿಕಲ್ ಮಾಡುತ್ತೆ. ಅದಕ್ಕಾಗಿ ಅದನ್ನು ಡೆಫಿನಿಟ್ ಆರ್ಟಿಕಲ್ ಅಂತ ಕರೀತಾರೆ. So it means the indefinite article refers to a non-specific or non-particular noun or thing or person. There is no what we call particularity. ಅಂದರೆ ಅಲ್ಲಿ ಸ್ಪಷ್ಟತೆ ಡೆಫಿನಿಟ್ ಇರೋದಿಲ್ಲ. ಆದರೆ but the definite article the refers to specific and particular person or things ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. So let us have a look at the examples. Here is a sentence, give me a book. Here the article is a and that article a is an indefinite article. ಮೊದಲನೇ ವಾಕ್ಯದಲ್ಲಿ ಇರುವಂತಹ ಎ ಇದೆಯಲ್ವಾ, ಸೊ ಅದು ಇಂಡೆಫಿನಿಟ್ ಆರ್ಟಿಕಲ್ ಆಗಿದೆ. ಗಿವ್ ಮಿ ಎ ಬುಕ್, ನನಗೊಂದು ಪುಸ್ತಕ ಕೊಡಿ ಅಂತ ಹೇಳಿದ್ರೆ, ಒಂದು ಪುಸ್ತಕ ಅಂತ ಹೇಳಿದ್ರೆ ಅದು ಯಾವುದಾದ್ರೂ ಪುಸ್ತಕ ಆಗಿರ್ಬೋದು, ಯಾವುದೇ ಪುಸ್ತಕವನ್ನಾದರೂ ಕೊಡ್ಬೋದು, ಒಂದು ಪುಸ್ತಕ ಕೊಡಬೇಕು ಅಷ್ಟೇ. ಸೊ ಹೀಗೆ ಎ ಮತ್ತು ಆ್ಯನ್ ಏನು ಮಾಡುತ್ತೆ, ಇಂಡೆಫಿನಿಟ್ ಆಗಿ ಅದು ಹೇಳುತ್ತೆ. ಆ ಕಾರಣಕ್ಕಾಗಿ ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ನಾವು ಹೇಳ್ತೇವೆ. ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ಒನ್ ಮೋರ್ ಎಕ್ಸಾಂಪಲ್. ಗಿವ್ ಮೀ ಆ್ಯನ್ ಆ್ಯಪಲ್, ಎರಡನೇ ವಾಕ್ಯ ಇದೆ. ಇದರಲ್ಲಿ ಸೊ ಆರ್ಟಿಕಲ್ ಯಾವುದು ಅಂತ ಹೇಳಿದರೆ ಆ್ಯನ್ ಆಗಿದೆ. ಈ ಆ್ಯನನ್ನು ನಾವೇನು ಹೇಳ್ತೇವೆ,
ಇಂಡೆಫಿನಿಟ್ ಆರ್ಟಿಕಲ್ ಅಂತ ಕೂಡ ನಾವು ಹೇಳ್ತೇವೆ. ಇದು ಕೂಡ ಹಾಗೆ, ಒಂದು ಆ್ಯಪಲ್ ಕೊಡಿ ಅಂತ ಹೇಳಿದರೆ ಆ ಬಾಸ್ಕೆಟಲ್ಲೋ ಬುಟ್ಟಿಯಲ್ಲೋ ಅಥವಾ ಒಂದು ಸ್ಥಳದಲ್ಲಿರುವಂತಹ ಆ್ಯಪಲ್ಗಳಲ್ಲಿ ಯಾವುದಾದ್ರೂ ಒಂದು ಆ್ಯಪಲನ್ನು ಕೊಡ್ಬೋದು. ಈ ರೀತಿಯಾಗಿ ಅನಿರ್ದಿಷ್ಟವಾಗಿ ಹೇಳುವಂತಹ ಒಂದು ಪದಕ್ಕೆ ನಾವೇನು ಹೇಳ್ತೇವೆ, ಇಂಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೇವೆ. ಮೂರನೇ ಉದಾಹರಣೆಯನ್ನು ನೋಡಿ. ಗಿವ್ ಮಿ ದ ಬುಕ್, ನನಗೆ ಪುಸ್ತಕವನ್ನು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಆರ್ಟಿಕಲ್ ಯಾವುದು ಅಂತ ಹೇಳಿದರೆ ದ ಅನ್ನುವಂಥದ್ದು. ಈ ದ ಅನ್ನುವಂಥದ್ದು ಡೆಫಿನಿಟ್ ಆರ್ಟಿಕಲ್ ಆಗಿದೆ. ಪುಸ್ತಕವನ್ನು ಕೊಡಿ ಅಂತ ಹೇಳಿದರೆ ಅಲ್ಲಿ ದೆರ್ ಈಸ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಸ್ಪೀಕರ್ ಆ್ಯಂಡ್ ದ ಲಿಸ್ನರ್. ಅಲ್ಲಿ ಮಾತನ್ನು ಹೇಳುವವ ಮತ್ತು ಮಾತನ್ನು ಕೇಳುವವ, ಪುಸ್ತಕವನ್ನು ಕೇಳುವವ ಪುಸ್ತಕವನ್ನು ಕೊಡುವವ, ಇವರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಲ್ಲಿ ಪರಸ್ಪರ ಅವರಿಗೆ ನಿರ್ದಿಷ್ಟವಾಗಿ ಇದೇ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದಾನೆ, ಇದೇ ಪುಸ್ತಕವನ್ನು ಕೊಡ್ತಾನೆ ಅನ್ನುವಂತಹ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕೆ ನಾವೇನು ಹೇಳ್ತೇವೆ, ಅಂತಹದನ್ನು ಹೇಳೋದಕ್ಕೆ ನಾವು ದ ಅನ್ನೋ ಡೆಫಿನಿಟ್ ಆರ್ಟಿಕಲನ್ನು ಬಳಸುತ್ತೇವೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಮಾತನಾಡುವಾಗ ಆ ಪುಸ್ತಕದ ಬಗ್ಗೆ ಮೊದಲೇ ಹೇಳಲ್ಪಟ್ಟಿರಬಹುದು, ಅಥವಾ ಹರಿದಿರುವ ಪುಸ್ತಕ, ಕೆಂಪು ಕವರಿನ ಪುಸ್ತಕ, ದೊಡ್ಡ ಪುಸ್ತಕ, ಹೀಗೇನಾದರೂ ಒಂದು ರೆಫರೆನ್ಸನ್ನು ಆಲ್ರೆಡಿ ಕೊಟ್ಟಿರಬಹುದು ಅಲ್ವಾ. ಸೊ ಆ ಪುಸ್ತಕ ಅಂತ ಹೇಳಿದ್ರ ಬದಲಾಗಿ ಇಲ್ಲಿ ದ ಅನ್ನೋ ಆರ್ಟಿಕಲನ್ನು ನಾವು ಬಳಸ್ತೇವೆ. ದ ಅನ್ನು ಬಳಸುವುದರ ಮೂಲಕ ಡೆಫಿನಿಟ್ ಆಗಿ ಹೇಳೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸೊ note the underlined words in the following paragraph. Here is a paragraph. Try to identify, try to know what words the words underlined are. ಆ ಪದಗಳು ಏನಾಗಿದ್ದಾವೆ ಅಂತ. So let me read the paragraph. Once an old hermit saw a kite catching a little mouse. In this sentence, an, a, little are indefinite articles. He felt sorry for the mouse, the definite article. He took an apple and threw it at the kite. Here, an indefinite article, the is definite article. The kite dropped the mouse in fear and flew away. So here, the and the both are definite article. Then the hermit picked up the mouse and by his holy power changed it into a young maiden. So here again the and the are definite article and a is a indefinite article. Okay, so here is an exercise for you, means for practice. Find out and name the articles in the following sentences. Some sentences are given. So what you do is to find out the article first and you should name it. ಈ ಒಂದಿಷ್ಟು ಉದಾಹರಣೆಗಳನ್ನು ವಾಕ್ಯಗಳನ್ನು ಕೊಡಲಾಗುತ್ತೆ. ಅಲ್ಲಿ ಬರುವಂಥ ಆರ್ಟಿಕಲ್ ಅನ್ನು ಗುರುತಿಸಿ ಅದು ಯಾವ ಆರ್ಟಿಕಲ್ ಅಂತ ಹೇಳಬೇಕು. A girl enquired an engineer. So here articles are a and an. So both a and an are indefinite articles. In the second example, the sun arises in the east. Here the and the are there. ಎರಡು ದಗಳ ಬಳಕೆಯಾಗಿದ್ದಾವೆ. ಎರಡೂ ದಗಳು ಕೂಡ ಆರ್ಟಿಕಲ್ ಆಗಿದ್ದು ಇವುಗಳು ಡೆಫಿನಿಟ್ ಆರ್ಟಿಕಲ್ ಆಗಿದ್ದಾವೆ. And the next example, an old woman helped a boy. So here in this sentence, an and a are indefinite articles. Next example, Radha has got the first prize. Here the is definite article. Then a man bought an umbrella. So here two articles are there in the sentence. A and an are indefinite articles
And the last example, are you reading the Deccan Herald? So here is an article. It is of course the, and it is definite article. So this is how, so you can check your understanding. Let us study the first classification of articles. Indefinite articles. Indefinite articles means a and an. A and are known as indefinite article which refers to a singular countable noun indefinitely. ಈಗಾಗಲೇ ಈ ಡೆಫಿನೇಷನನ್ನು ನಾವು ನೋಡಿದ್ದೇವೆ. ಅನಿರ್ದಿಷ್ಟವಾಗಿ ಒಂದು ಏಕವಚನದಲ್ಲಿರುವಂತಹ ನಾಮಪದವನ್ನು ಉಲ್ಲೇಖಿಸುವಂತಹ ಪದಗಳಿಗೆ ನಾವೇನು ಹೇಳ್ತೇವೆ, ಆರ್ಟಿಕಲ್, ಇಂಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೇವೆ. ಇಂಡೆಫಿನಿಟ್ ಆರ್ಟಿಕಲ್ಸ್ ಎ ಆ್ಯನ್ ಆರ್ ಯೂಸ್ಡ್ ಇನ್ ಸೆನ್ಸ್ ಆಫ್ ಒನ್, ಎನಿ ಆ್ಯಂಡ್ ಎವ್ರಿ. ಎ ಮತ್ತು ಆ್ಯನನ್ನು ಯಾವ ಅರ್ಥದಲ್ಲಿ ಬಳಸಲಾಗುತ್ತೆ ಅಂತ ಹೇಳಿದರೆ, ಒಂದು ಅನ್ನೋ ಅರ್ಥಕ್ಕಾಗಿ ಬಳಸಲಾಗುತ್ತೆ. ಎನಿ ಯಾವುದೇ ಅಥವಾ ಯಾವುದು ಅನ್ನೋ ಅರ್ಥಕ್ಕಾಗಿ ಬಳಸಲಾಗುತ್ತೆ. ಎವ್ರಿ ಪ್ರತಿ ಅನ್ನುವ ಅರ್ಥಕ್ಕಾಗಿಯೂ ಕೂಡ ಬಳಸಲಾಗುತ್ತೆ. ಅದು ಹೇಗೆ ಅನ್ನೋದನ್ನು ಉದಾಹರಣೆಗಳ ಸಮೇತ ನೋಡೋಣ. ದ ಫಸ್ಟ್ ಎಕ್ಸಾಂಪಲ್, ಹಿ ಹ್ಯಾಸ್ ಆ್ಯನ್ ಆ್ಯಪಲ್. ಹಿ ಹ್ಯಾಸ್ ಆ್ಯನ್ ಆ್ಯಪಲ್, ಅವನ ಹತ್ರ ಒಂದು ಆ್ಯಪಲ್ ಇದೆ. ಸೊ ಹಿಯರ್ ಇಟ್ಸ್ ಅ ನ್ಯೂಮರಿಕಲ್ ಸೆನ್ಸ್ ಆಫ್ ಒನ್. ಅವನ ಹತ್ರ ಒಂದು ಆ್ಯಪಲ್ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಸೊ ಹಿಯರ್ ಆ್ಯನ್ ಈಸ್ ಯೂಸ್ಡ್ ಇನ್ ನ್ಯೂಮರಿಕಲ್ ಸೆನ್ಸ್ ಆಫ್ ಒನ್. ಒನ್ ಅನ್ನೋ ಅರ್ಥದಲ್ಲಿ ಏನಾಗಿದೆ, ಬಳಕೆ ಆಗಿದೆ. ಒನ್ ಮೋರ್ ಎಕ್ಸಾಂಪಲ್, ಶಿ ಹ್ಯಾಡ್ ಅ ವಂಡರ್ಫುಲ್ ಕಾರ್. ಸೊ ಅಗೇನ್ ದ ವರ್ಡ್ ಎ, ಓಕೆ, ಇಲ್ಲಿ ಎ ಅನ್ನೋದು ಏನಾಗಿದೆ, ಕಾರ್ಗಾಗಿ ಬಳಕೆಯಾಗಿದೆ. ಸೊ ಇಲ್ಲೂ ಕೂಡ ಎ ಈಸ್ ಯೂಸ್ಡ್ ಇನ್ ನ್ಯೂಮರಿಕಲ್ ಸೆನ್ಸ್ ಆಫ್ ಒನ್, ಒಂದು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಹಿ ಮೆಟ್ ಎ ಮ್ಯಾನ್ ಇನ್ ದ ಪಾರ್ಕ್. ಅವನು ಪಾರ್ಕಲ್ಲಿ ಒಬ್ಬ ಮನುಷ್ಯನನ್ನು ಭೇಟಿಯಾದ ಅಂದಾಗ ಯಾವುದೋ ಮನುಷ್ಯನನ್ನು ಭೇಟಿಯಾದ ಅಂತ ಹೇಳೋದಕ್ಕೂ ಕೂಡ ನಾವು ಎ ಮ್ಯಾನ್ ಅಂತ ಬಳಸ್ತೇವೆ. ಸೊ ಹಿಯರ್ ಇಲ್ಲಿ ಏನಾಗುತ್ತೆ, ಎನಿ ಅನ್ನುವಂತಹ ಅರ್ಥವನ್ನು ಎ ಕೊಡುತ್ತೆ. ದೆ ಅರೆಸ್ಟೆಡ್ ಅ ಥೀಫ್ ಎಸ್ಟರ್ಡೇ. ನಾವು ಹೇಳಲ್ವಾ, ನಿನ್ನೆ ಯಾವುದೋ ಕಳ್ಳನ್ನು ಬಂಧಿಸಿದ್ರು ಅಂತ ಹೇಳ್ತೀವಲ್ವ, ಬಿಕಾಸ್ ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಥೀಫ್. ದಟ್ ಈಸ್ ವೈ ವಿ ಯೂಸ್ ಸಚ್ ಎ ಸೆಂಟೆನ್ಸ್. ದೆ ಅರೆಸ್ಟೆಡ್ ಅ ಥೀಫ್ ಎಸ್ಟರ್ಡೇ. ನಿನ್ನೆ ಯಾವುದೋ ಕಳ್ಳನ್ನು ಹಿಡ್ಕೊಂಡು ಹೋದರು ಅಂತ ನಾವು ಹೇಳ್ತೇವೆ ಅಲ್ವಾ. ಸೊ ದೆ ಅರೆಸ್ಟೆಡ್ ಅ ಥೀಫ್ ಎಸ್ಟರ್ಡೇ. ಸೊ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಎ is used in sense of any. Fifth one, apple costs 80 rupees a kg. ನೋಡಿ, ಪ್ರತಿ ಕೆ ಜಿಗೆ, ಒಂದು ಕೆ ಜಿಗೆ ಅಂತ ಅರ್ಥ ಕೊಟ್ಟರೂ ಕೂಡ, ಸೊ ಅದನ್ನು ಪ್ರತಿ ಕೆ ಜಿಗೆ ಅಂತ ಹೇಳಬೇಕಾದ್ರೆ ನೀವು ಹೀಗೆ ಹೇಳ್ಬೋದು, ಪ್ರತಿ ಕೆ ಜಿಗೆ 50 ರೂಪಾಯಿ ಆ್ಯಪಲ್ಗೆ ಬೆಲೆ ಬೀಳುತ್ತೆ ಅಂತ ಅರ್ಥ. ಎವ್ರಿ ಅಂತ. ಹಿ ಪೇಸ್ ರಾಮ 1000 rupees ಅ ಮಂತ್. ಪ್ರತಿ ತಿಂಗಳು ಏನು ಮಾಡ್ತಾನೆ, ಸೊ ರಾಮನಿಗೆ ಅವನು 1000 ರೂಪಾಯಿಯನ್ನು ಪೇ ಮಾಡ್ತಾನೆ ಅಂತ. ದಿಸ್ ಈಸ್ ಹೌ indefinite articles a and an are used in numerical sense of one, any and every. Then let us learn how we can use a. a ಅನ್ನು ನಾವು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, there are some rules to know. The first rule is that a is used before a singular countable noun that begins with consonant sounds. ಈ ವ್ಯಂಜನಾಕ್ಷರಗಳ ಸೌಂಡನ್ನು ಹೊಂದಿರುವಂತಹ ಪದಗಳಿಂದ ಏನು ಪ್ರಾರಂಭ ಆಗ್ತಾವೋ ಅವುಗಳು ಸಿಂಗ್ಯುಲರ್ ಆದಂತಹ ನೌನ್ ಆಗಿದ್ದರೆ ಅವುಗಳ ಮುಂದೆ ಎ ಬಳಕೆಯಾಗುತ್ತೆ. ಎಕ್ಸಾಂಪಲ್, ಎ ಕಾರ್. ಇಲ್ಲಿ ನೋಡಿ, ಕಾರ್ ಅನ್ನೋದು ಸಿ ಅನ್ನೋ ವ್ಯಂಜನದಿಂದ ಪ್ರಾರಂಭ ಆಗಿದೆ, ಹಾಗಾಗಿ ಎ ಅನ್ನು ನಾವು ಬಳಸಿದ್ದೇವೆ. ಎ ಟಾಲ್ ಟ್ರೀ ಅಂತ ಇದೆ. ಇದು ಎ ಅನ್ನೋದು
ಟ್ರೀ ಸಲುವಾಗಿ ಬಳಸಿದ್ದರೂ ಕೂಡ ಸೊ ಅದರ ಮುಂದೆ ಮೊದಲಿರುವಂತಹ ಪದ ಏನಿದೆ ಎಡ್ಜೆಕ್ಟಿವ್ ಇದೆ ಟಾಲ್ ಅನ್ನುವಂಥದ್ದು. ಸೊ ಅದರ ಮೊದಲ ಅಕ್ಷರವನ್ನೇ ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ಎ ಬರಿಬೇಕಾ ಆ್ಯನ್ ಬರಿಬೇಕಾ ಅನ್ನೋದನ್ನು ನಿರ್ಧಾರ ಮಾಡಬೇಕು. ನೋಡಿ, ಎ ಟಾಲ್ ಟ್ರೀ ಅಲ್ವಾ. ಓಕೆ, ನೆಕ್ಸ್ಟ್ ಎ ಬ್ಯೂಟಿಫುಲ್ ಗರ್ಲ್. ಎ ಬಳಸಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಅನ್ನೋದರಲ್ಲಿ ಸೊ ಬಿ ಅನ್ನುವ ವ್ಯಂಜನದಿಂದ ಪ್ರಾರಂಭ ಆಗಿದೆ, ವ್ಯಂಜನಾಕ್ಷರದಿಂದ ಪ್ರಾರಂಭ ಆಗಿದೆ. ಆ ಕಾರಣಕ್ಕಾಗಿ ಎ ಅನ್ನು ನಾವು ಬಳಸಿದ್ದೇವೆ. ಎ ಸ್ವೀಟ್ ಆ್ಯಪಲ್. ಇಲ್ಲಿ ಆ್ಯಪಲ್ ಅನ್ನೋ ಪದ ಮುಂದೆ ಇದೆ, ಅಂದರೆ ಕೊನೆಗಿದೆ. ದೋ ಎ ಈಸ್ ಯೂಸ್ಡ್ ಫಾರ್ ಆ್ಯಪಲ್, ವಿ ನೀಡ್ ಟು ಕನ್ಸಿಡರ್ ದ ವರ್ಡ್ ವಿಚ್ ಈಸ್ ಬಿಫೋರ್ ಆ್ಯಪಲ್ ಇಫ್ ದೇರ್ ಈಸ್ ಆ್ಯನ್ ಎಡ್ಜೆಕ್ಟಿವ್. ಅಲ್ಲಿ ಆ್ಯಪಲ್ಗಿಂತ ಮೊದಲು ಯಾವ ಪದ ಇದೆ ಅದನ್ನು ಪರಿಗಣನೆಗೆ ತಗೊಳ್ಬೇಕು. ಸ್ವೀಟ್ ಅಂತ ಇದೆ, ಎಸ್ ಅನ್ನುವ ವ್ಯಂಜನ ಇದೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಎ ಅನ್ನು ಬಳಸಬೇಕಾಗತ್ತೆ. ಇಲ್ಲಿ ನೋಡಿ, 4 ಉದಾಹರಣೆಗಳಲ್ಲಿ ಎ ಅನ್ನು ಬಳಸಿದ್ದೇವೆ. ಅಲ್ಲಿ ಮೊದಲನೇ ಎಕ್ಸಾಂಪಲಲ್ಲಿ ಸಿ, ಎರಡನೇದರಲ್ಲಿ ಟಿ, ಮೂರನೇದರಲ್ಲಿ ವಿ, ನಾಲ್ಕನೇದರಲ್ಲಿ ಎಸ್ ಅನ್ನುವಂತಹ ಕಾನ್ಸೋನೆಂಟ್ಸ್ ವ್ಯಂಜನಾಕ್ಷರಗಳಿದ್ದಾವೆ. ಅಂಥವುಗಳ ಮುಂದೆ ಏನು ಮಾಡಬೇಕು, ಎ ಅನ್ನು ನಾವು ಬಳಸಬೇಕು. ದ ಸೆಕೆಂಡ್ ರೂಲ್, it is very important to know. Listen to me carefully. A is used before a singular noun which begins with vowel letters. Vowel letters ಇಂದ ಪ್ರಾರಂಭ ಆಗ್ತವೆ. ಆದರೆ but pronounces or sounds as a consonant ಯ. ಯ ಕನ್ನಡದಲ್ಲಿ ಯದಿಂದ ಯಹಂ ಅಂತ ಹೇಳ್ತೇವೆ. ಯ, ಯ, ಯು, ಯು, ಇ, ಇ, ಯು, ಯು, ಎ, ಐ ಹೀಗೆಲ್ಲ ಯಹಂವರೆಗೂ ಕೂಡ ಯಾವುದೇ ಅಕ್ಷರದಲ್ಲಿ ಬಂದಿದ್ದರೂ ಕೂಡ, ಯ ಅನ್ನುವ ಅಕ್ಷರದ ಯಾವುದೇ ಸ್ವರದಲ್ಲಿ ಬಳಕೆಯಾಗಿದ್ದರೂ ಕೂಡ ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ಅದನ್ನು ವ್ಯಂಜನ ಅಂತ ನಾವು ಪರಿಗಣಿಸ್ತೇವೆ. ಹಿಯರ್ ದ ವರ್ಡ್ ಹ್ಯಾಸ್ ಬಿಗನ್ ವಿತ್ ವೋವೆಲ್ ಲೆಟರ್. ನಾವೇನು ಸ್ವರಾಕ್ಷರ ಅಂತ ಹೇಳ್ತೇವೆ, ಅದರಿಂದ ಪ್ರಾರಂಭ ಆಗಿದೆ. ಆದರೆ ಅದರ ಉಚ್ಚಾರ ಹೇಗಿದೆ, ಅದರ ಸೌಂಡ್ ಹೇಗಿದೆ ಅಂತ ಹೇಳಿದರೆ ಇಂಗ್ಲೀಷ್ನ ವ್ಯಂಜನಾಕ್ಷರದ ಸೌಂಡನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಅದನ್ನು ವ್ಯಂಜನ ಅಂತ ಪರಿಗಣಿಸಿಬಿಟ್ಟು ಎ ಅನ್ನು ಬಳಸಬೇಕು. ಉದಾಹರಣೆ ಸಮೇತ ನೋಡೋಣ. ಎ ಯೂನಿವರ್ಸಿಟಿ. ನೋಡಿ, ಯೂನಿವರ್ಸಿಟಿ ಕನ್ನಡದಲ್ಲಿ ನಾವು ಹೇಗೆ ಬರಿತೇವೆ, ಅಲ್ಲಿ ನಾನು ಮೇಲೆ ಬರೆದಿರುವಂಥ ಅಕ್ಷರ ಯ ಇದೆಯಲ್ವಾ, ಅದರ ಯು ಅನ್ನು ನಾವು ಬರಿತೇವೆ. ಹಾಗಾಗಿ ಅದರ ಹಿಂದುಗಡೆ ನಾವೇನು ಮಾಡಬೇಕು, ಎ ಅನ್ನು ಬಳಸಬೇಕೇ ವಿನಃ ಆ್ಯನ್ ಅನ್ನು ಅಲ್ಲ. ದೋ ದ ವರ್ಡ್ ಯೂನಿವರ್ಸಿಟಿ ಹ್ಯಾಸ್ ಬಿಗನ್ ವಿತ್ ವಾವೆಲ್ ಲೆಟರ್ ಯು, ಇಟ್ ಸೌಂಡ್ಸ್ ಆ್ಯಸ್ ಯ. ಅಲ್ಲಿ ಯು ಅನ್ನೋ ಸ್ವರಾಕ್ಷರದಿಂದ ಪ್ರಾರಂಭವಾಗಿದ್ದರೂ ಕೂಡ ಅದು ಯ ಅಂತ ಉಚ್ಚರಿಸಲ್ಪಡುತ್ತೆ. ಮತ್ತೊಂದು ಉದಾಹರಣೆ ನೋಡಿ, ಅಂಬ್ರೆಲ್ಲಾ ಅಂತ ನಾವು ತಗೊಳ್ತೇವೆ. ಅಂಬ್ರೆಲ್ಲಾ ಅಂದಾಗ ಅದು ಕೂಡ ಯು ಇಂದನೇ ಪ್ರಾರಂಭ ಆಗುತ್ತೆ. ಆದರೆ ಅದನ್ನು ನಾವು ಯುಂಬ್ರೆಲ್ಲಾ ಅಂತ ಉಚ್ಚರಿಸಲ್ಲ, ಅದನ್ನು ಅಂಬ್ರೆಲ್ಲಾ ಅಂತೇವೆ. ಅದರ ಅರ್ಥ ಇಲ್ಲಿ ಅಕ್ಷರಕ್ಕಿಂತ ಅದರ ಸೌಂಡ್ ಏನಾಗುತ್ತೆ ಅದು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಇದನ್ನು ವಿದ್ಯಾರ್ಥಿಗಳು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಎ ಯೂನಿವರ್ಸಿಟಿ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಎ ಯುರೋಪಿಯನ್. ಇಲ್ಲಿ ಇ ಅನ್ನುವಂತಹ ವಾವೆಲ್ ಲೆಟರಿಂದ ಪ್ರಾರಂಭ ಆಗಿದೆ. ಉಚ್ಚಾರ ಮಾತ್ರ ಏನಾಗುತ್ತೆ, ಅದು ಯು, ಯ ಅಂತ ಹೇಳಿ ಉಚ್ಚರಿಸಲ್ಪಡೋದ್ರಿಂದ ಅದರ ಹಿಂದೆ ಎಯನ್ನೇ ಬಳಸಬೇಕು ವಿನಃ ಆ್ಯನನ್ನು ಬಳಸೋ ಹಾಗಿಲ್ಲ. ಬಿಕಾಸ್ ದ ವಾವೆಲ್ ಲೆಟರ್ಸ್ ಹ್ಯಾವಿಂಗ್ ಕಾನ್ಸೋನೆಂಟಲ್ ವ್ಯಾಲ್ಯೂ, ಅವುಗಳು ಈ ವಾವೆಲ್ ಲೆಟರ್ಸ್ ಆಗಿದ್ದರೂ ಕೂಡ ಅವುಗಳು ಈ ವ್ಯಂಜನಾಕ್ಷರಗಳ ಗುಣಗಳನ್ನು ಹೊಂದಿದ್ದಾವೆ, ಸೌಂಡನ್ನು ಹೊಂದಿದ್ದಾವೆ. ಆ ಕಾರಣಕ್ಕಾಗಿ ಎಯನ್ನೇ ಬಳಸಬೇಕು ವಿನಃ ಆ್ಯನನ್ನು ಅಲ್ಲ. ಅ ಯೂನಿಫಾರ್ಮ್. ಯೂನಿಫಾರ್ಮ್ ಅಂತ ಇದೆ. ಸೊ ಯು ಅನ್ನುವಂತಹ ಸ್ವರಾಕ್ಷರದಿಂದ ಪ್ರಾರಂಭವಾಗಿದ್ದರೂ ಕೂಡ ಯ ಅಂತ ಉಚ್ಚರಿಸಲ್ಪಡೋ ಕಾರಣಕ್ಕಾಗಿ ಎಯನ್ನು ಬಳಸಬೇಕು. ಎ ಯೂನಿಟಿ. ಸೊ ದಿಸ್ ಈಸ್ ಹೌ ವಿ ಮಸ್ಟ್ ಕೀಪ್ ಇಟ್ ಇನ್ ಅವರ್ ಮೈಂಡ್. A is used with the vowel letters having consonantal value. ನೋಡಿ, ಸ್ವರಾಕ್ಷರದಿಂದ ಪ್ರಾರಂಭಗೊಂಡಂತಹ ಒಂದು ಸಿಂಗ್ಯುಲರ್ ನೌನ್ ಇದ್ದು
ಆ ಸ್ವರಾಕ್ಷರ ವ್ಯಂಜನಾಕ್ಷರದ ಗುಣವನ್ನು ಹೊಂದಿದರೆ, ಸೌಂಡನ್ನು ಹೊಂದಿದರೆ, ಉಚ್ಚಾರ ಹೊಂದಿದರೆ ಅದನ್ನು ನಾವೇನು ಮಾಡ್ತೇವೆ, ವ್ಯಂಜನ ಅಂತ ಹೇಳಿ ಪರಿಗಣಿಸ್ತೇವೆ. ಆ ಕಾರಣಕ್ಕಾಗಿ ಏನು ಮಾಡಬೇಕು, ಎಯನ್ನು ಬಳಸಬೇಕು. ಸ್ವರಾಕ್ಷರ ಇರುತ್ತೆ, ಬಟ್ ಉಚ್ಚಾರ ಅದರ ಸೌಂಡ್ ಮಾತ್ರ ಏನಾಗಿರುತ್ತೆ, ವ್ಯಂಜನಾಕ್ಷರದ ಗುಣವನ್ನು ಹೊಂದಿರುತ್ತೆ. ಆ ಕಾರಣಕ್ಕಾಗಿ ಅಂಥ ಸಂದರ್ಭದಲ್ಲಿ ಎಯನ್ನು ನಾವು ಬಳಸಬೇಕು. ದಿಸ್ ಈಸ್ ದ ಸೆಕೆಂಡ್ ರೂಲ್. ಆ್ಯಂಡ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ರೂಲ್. ದೇರ್ ಈಸ್ ಒನ್ ಮೋರ್ ಎಕ್ಸಾಂಪಲ್. A useful animal. So though A is used for animal, we need to consider the adjective useful. A ಅನ್ನೋದು ಆ್ಯನಿಮಲ್ಗೋಸ್ಕರ ಬಳಕೆಯಾಗಿದ್ದರೂ ಕೂಡ ಅದಕ್ಕಿಂತ ಮೊದಲು ಬಳಸಲ್ಪಟ್ಟಿರುವಂತಹ ಅಡ್ಜೆಕ್ಟಿವ್ ಯೂಸ್ಫುಲ್ ಏನಿದೆ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ರೂಲ್. The same rule with some difference. A is used before a singular noun which begins with vowel letters but pronounces or sounds as consonant v. ಇಲ್ಲೂ ಕೂಡ ಅದೇ ಮೇಲಿನ ರೀತಿಯ ಪ್ರಕರಣವೇ ಇದೆ. ಸೊ ಸ್ವರಾಕ್ಷರದಿಂದ ಪ್ರಾರಂಭವಾಗಿರುತ್ತೆ, ಆದರೆ ವ ಅನ್ನುವ ವ್ಯಂಜನಾಕ್ಷರದ ಗುಣವನ್ನು, ಉಚ್ಚಾರವನ್ನು, ಶಬ್ದವನ್ನು, ಸೌಂಡನ್ನು ಅದು ಹೊಂದಿದ್ದೇ ಆದರೆ ಅದನ್ನು ಕೂಡ ಇಂಗ್ಲೀಷಲ್ಲಿ ವ್ಯಂಜನ ಅಂತ ಪರಿಗಣಿಸಲಾಗುತ್ತೆ. ಆ ಕಾರಣಕ್ಕಾಗಿ ಅಲ್ಲೂ ಕೂಡ ಎಯನ್ನೇ ಬಳಸಬೇಕು. ಎ 1 ರೂಪಿ ನೋಟ್. ನೋಡಿ, ಓ ಅನ್ನುವಂತಹ ಸ್ವರದಿಂದ ಪ್ರಾರಂಭವಾಗಿದೆ, ಬಟ್ ಅದನ್ನು ನಾವು ವ ಅಂತ ಉಚ್ಚರಿಸ್ತೇವೆ. ಹಾಗಾಗಿ ಅಲ್ಲಿ ಎಯನ್ನು ಬಳಸಬೇಕು. ಓ ಅನ್ನೋ ಸ್ವರಾಕ್ಷರದಿಂದ ಪ್ರಾರಂಭಗೊಂಡಿದೆ, ಆದರೆ ಅದು ವ ಅನ್ನುವಂತಹ ವ್ಯಂಜನಾಕ್ಷರದ ಗುಣವನ್ನು ಹೊಂದಿರುವುದರಿಂದ, ಉಚ್ಚಾರವನ್ನು ಹೊಂದಿರುವುದರಿಂದ ಅದರ ಹಿಂದೆ ಎಯನ್ನು, ಅದರ ಮುಂದೆ ಮೊದಲು ಏನು ಮಾಡಬೇಕು, ಸೊ ಎ ಅನ್ನೋ ಆರ್ಟಿಕಲನ್ನು ಬಳಸಬೇಕು. ಎ 1-legged soldier. ಮತ್ತೊಂದು ಉದಾಹರಣೆ, ಸೇಮ್ ಕೇಸ್. ಎ 1-eyed sailor. ಇಲ್ಲೂ ಕೂಡ ಏನಾಗಿದೆ, ಸ್ವರ ಓ ಇಂದನೇ ಪ್ರಾರಂಭ ಆಗಿದೆ. ಸೊ ಹಾಗಿದ್ದರೂ ಕೂಡ ನಾವೇನು ಮಾಡ್ತೇವೆ, ಎಯನ್ನು ಬಳಸಿದ್ದೇವೆ. ಯಾಕೆ ಅಂತ ಹೇಳಿದರೆ, ದ ವೋವೆಲ್ ಲೆಟರ್ಸ್ ದೇ ಆರ್ ಹ್ಯಾವಿಂಗ್ ಕಾನ್ಸೊನೆಂಟಲ್ ವ್ಯಾಲ್ಯೂ. ಸ್ವರಾಕ್ಷರಗಳಾಗಿದ್ದರೂ ಕೂಡ ವ್ಯಂಜನಾಕ್ಷರ ಗುಣಗಳನ್ನು ಅವುಗಳು ಹೊಂದಿದ್ದಾವೆ. ಆ ಕಾರಣಕ್ಕಾಗಿ ನಾವು ಎಯನ್ನು ಬಳಸಬೇಕು. Then let us learn use of an. See the first 3 rules of using a. The first rule, a is used before a singular countable noun that begins with a consonant. Okay, and the second one is it is used before, a is used before the nouns which begin with vowel letters but they have consonantal value. They have consonantal sound like ಯ and ವ. ಹಾಗಿದ್ರೆ ಎ ಅನ್ನು ನಾವು ಬಳಸ್ತೇವೆ. ಈಗ ಆ್ಯನ್ ಅನ್ನು ಯಾವಾಗ ಬಳಸಬೇಕು? ದ ಫಸ್ಟ್ ರೂಲ್, ಯೂಶ್ವಲಿ ವಿ ಆಲ್ ನೋ ದಟ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ನೌನ್ ದಟ್ ಬಿಗಿನ್ಸ್ ವಿತ್ ವಾವೆಲ್. ವಾವೆಲ್ನಿಂದ ಪ್ರಾರಂಭಗೊಳ್ಳುವಂತಹ ಪದಗಳ ಮುಂದೆ ಅಥವಾ ಮೊದಲು ಏನು ಮಾಡಬೇಕು, ನಾವು ಆ್ಯನನ್ನು ಬಳಸಬೇಕು ಅಂತ. ಲೆಟ್ಸ್ ಹ್ಯಾವ್ ಎಕ್ಸಾಂಪಲ್ಸ್. ನೋಡಿ, ಆ್ಯನ್ ಆ್ಯಪಲ್. ಎ ಅನ್ನುವಂಥ ಸ್ವರದಿಂದ ಪ್ರಾರಂಭವಾಗಿದೆ, ಸ್ವರಾಕ್ಷರದ ಗುಣವನ್ನೇ ಹೊಂದಿದೆ, ಹಾಗಾಗಿ ಅಲ್ಲಿ ಆ್ಯನನ್ನು ಬಳಸ್ತೇವೆ. ಆ್ಯನ್ ಆ್ಯಂಟ್. ಇಲ್ಲಿ ಕೂಡ ನಾವು ಆ್ಯನನ್ನು ಬಳಸಿದ್ದೇವೆ, ಯಾಕೆಂದರೆ ಬಳಸಿರುವಂಥ ಅಕ್ಷರವೂ ಸ್ವರ ಇದೆ, ಅಲ್ಲಿ ಉಚ್ಚಾರಣ ಅಕ್ಷರವೂ ಕೂಡ ಸ್ವರ ಇದೆ, ಹಾಗಾಗಿ ಆ್ಯನನ್ನು ಬಳಸ್ತೇವೆ. ಆ್ಯನ್ ಎಲಿಫೆಂಟ್, ಆ್ಯನ್ ಎಗ್, ಆ್ಯನ್ ಐಸ್ ಕ್ರೀಮ್, ಆ್ಯನ್ ಇಂಕ್ ಪಾಟ್, ಆ್ಯನ್ ಆರೆಂಜ್, ಆ್ಯನ್ ಔಲ್, ಆ್ಯನ್ ಅಂಬ್ರೆಲ್ಲಾ, ಆ್ಯನ್ ಅಲ್ಸರ್. ಅಂಬ್ರೆಲ್ಲಾ, an umbrella, an ulcer. So this is how an is used before a singular noun that begins with vowel. ಸ್ವರದಿಂದ ಪ್ರಾರಂಭವಾಗುವಂತಹ
ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಪದಗಳ ಮೊದಲು ನಾವು ಆ್ಯನನ್ನು ಬಳಸ್ತೇವೆ. ದ ಸೆಕೆಂಡ್ ರೂಲ್, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಆ್ಯನ್ ಆ್ಯಕ್ರೋನಿಮ್ ದಟ್ ಬಿಗಿನ್ಸ್ ವಿತ್ ವಾವೆಲ್ ಸೌಂಡ್. ಈ ವಾವೆಲ್ ಸೌಂಡಿಂದ ಪ್ರಾರಂಭವಾಗುವಂತಹ ಆ್ಯಕ್ರೋನಿಮ್ಗಳ ಮೊದಲು ನಾವೇನು ಮಾಡಬೇಕಾಗತ್ತೆ, ಆ್ಯನನ್ನು ಬಳಸಬೇಕಾಗತ್ತೆ. ಆ್ಯಕ್ರೋನಿಮ್ ಅಂದರೆ ಏನು? ನಾವು ಶಾರ್ಟ್ ಫಾರ್ಮ್ ಅಂತ ಹೇಳ್ತೇವೆ, ಸಂಕ್ಷಿಪ್ತ ರೂಪ ಅಂತ ಹೇಳ್ತೇವೆ, ಅಬ್ರಿವೇಷನ್ ಅಂತ ಹೇಳ್ತೇವೆ. ಆ್ಯಕ್ರೋನಿಮ್ ಈಸ್ ಆನ್ ಅಬ್ರಿವೇಷನ್ consisting of the first letters of each word in the name of something pronounced as a word. ಈಗ ನಾವು USA ಅಂತ ಹೇಳ್ತೇವೆ, ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ನುವಂತಹ ಪದಗಳ ಮೊದಲಕ್ಷರಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲೊಂದು USA ಅನ್ನುವಂಥ ಶಬ್ದವನ್ನು ನಾವು ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ ಆ್ಯಕ್ರೋನಿಮ್ ಅಂತ ಹೇಳ್ತಾರೆ. ಸೊ ಅಂತಹ ಆ್ಯಕ್ರೋನಿಮ್ಗಳ ಹಿಂದೆ ಏನು ಮಾಡಬೇಕು? ಹಿಂದೆ ಮೀನ್ಸ್ ಮೊದಲು ಅಂತ ಏನು ಮಾಡಬೇಕು? ಆ್ಯನನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ANMA ಆರ್ ANMA. ANMA ಯಾಕೆ ಅಂತ ಹೇಳಿದರೆ, ಸೊ ಎಮ್ ಅನ್ನುವಂತಹ ವ್ಯಂಜನಾಕ್ಷರ ಅಂತ ಅನಿಸಿದರೂ ಕೂಡ ಅದರ ಉಚ್ಚಾರವನ್ನು ಬ್ರೆಕೆಟಲ್ಲಿ ಗಮನಿಸಿ. ಎಮ್ ಮೊದಲು ಎ ಅನ್ನುವ ಸ್ವರ ಇದೆ, ಆಮೇಲೆ ಮ ಅನ್ನುವ ವ್ಯಂಜನಾಕ್ಷರ ಇದೆ ಅಲ್ವಾ? ಅಂದರೆ ಸ್ವರದಿಂದ ಅದು ಪ್ರಾರಂಭಗೊಂಡಿರುತ್ತೆ. ಹಾಗಾಗಿ ANMA ಅಂತ ಬರಿಬೇಕು. ANMLA ನೀವು ಇದನ್ನು ಎಮ್ ಬರೆದ್ಬಿಟ್ಟು ಅದರ ಮುಂದೆ ಸೊನ್ನೆಯನ್ನು ನಾನು ಬರೆದಿದ್ದೇವೆ. ಸೊ ಹಾಗೆ ನೀವು ಎಮ್ ಅನ್ನು ಬರೆದ್ರೂ ಕೂಡ ಮೊದಲು ಏನಾಗಿರುತ್ತೆ, ಎ ಅನ್ನುವ ಸ್ವರ ಬಂದಿರುತ್ತೆ. ಹಾಗಾಗಿ ನೀವು ಆ್ಯನನ್ನೇ ಬಳಸಬೇಕಾಗತ್ತೆ. ANMP, ANMA, ANMLA, ANMP, ANHMT ವಾಚ್. ಹೆಚ್ ಅಲ್ಲ, ಅದು ಎಚ್ ಅಂದಾಗ ಎ ಅನ್ನುವ ಸ್ವರದಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ANHMT ವಾಚ್. ದ ನೆಕ್ಸ್ಟ್ ANFBI ಕಮ್ಯಾಂಡೋ. ಎಫ್ ನೋಡಿ, ಎಫ್ ಅಂತ ಉಚ್ಚರಿಸಿದಾಗ ನೀವು ಅದರ ಕನ್ನಡ ಉಚ್ಚಾರಣವನ್ನು ಗಮನಿಸಿ, ಅಲ್ಲಿ ಎ ಅನ್ನುವ ಸ್ವರದಿಂದ ಪ್ರಾರಂಭ ಆಗಿರುತ್ತೆ. CBI ಆಫೀಸರ್, ನೋಟ್ ಅಂತ ಇದೆ, ಗಮನಿಸಬೇಕು. ಈ ಎಲ್ಲ ಆ್ಯಕ್ರೋನಿಯಮ್ಗಳ ಹಿಂದೆ ಆ್ಯನ್ ಬರುತ್ತೆ ಅಂತಲ್ಲ. ದೇರ್ ಆರ್ ಸಮ್ ಆ್ಯಕ್ರೋನಿಯಮ್ಸ್ ವೇರ್ ಯು ನೀಡ್ ಟು ಯೂಸ್ ಎ. ಕೆಲವೊಂದು ಆ್ಯಕ್ರೋನಿಯಮ್ಗಳು ಬರ್ತವೆ, ಅವುಗಳು ಸ್ವರಗಳಿಂದ ಪ್ರಾರಂಭ ಆಗೋದಿಲ್ಲ, ಸ್ವರಾಕ್ಷರದ ಗುಣಗಳನ್ನು ಹೊಂದಿರುವುದಿಲ್ಲ. ಆವಾಗ ಏನು ಮಾಡಬೇಕಾಗತ್ತೆ? ಎ ಅನ್ನು ಬಳಸಬೇಕಾಗತ್ತೆ. CBI ಅದರ ಕನ್ನಡ ಬರೆದಿದೆ ನೋಡಿ, ಸಿ ಅನ್ನೋದರಿಂದ ಪ್ರಾರಂಭ ಆಗಿದೆ, ಅಲ್ಲಿ ಸ್ವರಾಕ್ಷರದ ಗುಣವನ್ನು ನಾವು ಕಾಣ್ತಾ ಇಲ್ಲ. ಸಿ ಅನ್ನುವಂತಹ ಒಂದು ವ್ಯಂಜನಾಕ್ಷರದಿಂದ ಪ್ರಾರಂಭ ಆಗಿದೆ, ಹಾಗಾಗಿ ಎ ಅನ್ನು ಬಳಸ್ತೇವೆ. ಮತ್ತೊಂದಿದೆ ನೋಡಿ, USA ಸ್ಟೂಡೆಂಟ್ ಅಂತ ಇದೆ ಅಲ್ವಾ? ಇಲ್ಲೂ ಕೂಡ ಸೊ ಯು ಇಂದ ಪ್ರಾರಂಭ ಆಗಿದೆ, ಅದು ಕೂಡ ಏನಾಗುತ್ತೆ, ಸೊ ಸ್ವರಾಕ್ಷರದ ಗುಣವನ್ನು ಹೊಂದಿರುವುದಿಲ್ಲ, ಉಚ್ಚಾರಣ ಹೊಂದಿರುವುದಿಲ್ಲ. ಹಾಗಾಗಿ ನಾವು ಎ ಅನ್ನು ಬಳಸ್ತೇವೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಇನ್ ಯುವರ್ ಮೈಂಡ್. And the next rule is that an is used before a singular noun that begins with H, but H is silent. ಕೆಲವೊಂದು ಇಂಗ್ಲೀಷ್ನಲ್ಲಿ ಪದಗಳು ಬರ್ತವೆ, ಅವುಗಳು ಎಚ್ಗಳಿಂದ ಪ್ರಾರಂಭ ಆಗ್ತವೆ, ಆದರೆ ಎಚ್ ಉಚ್ಚರಿಸಲ್ಪಡೋದಿಲ್ಲ. ಅದನ್ನೇ ನಾವು ಎಚ್ ಸೈಲೆಂಟ್ ಆಗಿರುತ್ತೆ ಅಂತ ಹೇಳ್ತೇವೆ, ಸೈಲೆಂಟ್ ಲೆಟರ್ ಅಂತ ಹೇಳ್ತೇವೆ. ನೋಡಿ, ಪದದ ಮೊದಲನೇ ಅಕ್ಷರ ಇದ್ದು ಅದು ಸೈಲೆಂಟ್ ಆಗಿದ್ದರೆ ನಾವೇನು ಮಾಡಬೇಕಾಗತ್ತೆ? ಆ್ಯನನ್ನು ಬಳಸಬೇಕಾಗತ್ತೆ. ಯಾಕಂದರೆ ಅಲ್ಲಿ ಹ ಅನ್ನುವ ಸೌಂಡ್ ಬರೋದಿಲ್ಲ, ಅ ಅಂತ ಬರುತ್ತೆ. ಆ್ಯನ್ ಆನೆಸ್ಟ್, ಆನೆಸ್ಟ್ ಮ್ಯಾನ್, ಹಾನೆಸ್ಟ್ ಮ್ಯಾನ್ ಅಲ್ಲ, ಹ ಅನ್ನುವ ಅಲ್ಲಿ ಸೌಂಡೇ ಬರೋದಿಲ್ಲ, ಯಾಕಂದರೆ ಎಚ್ ಸೈಲೆಂಟ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಆ್ಯನ್ ಆನೆಸ್ಟ್ ಮ್ಯಾನ್, ಆ್ಯನ್ ಆನರೇಬಲ್ ಮ್ಯಾನ್, ಆ್ಯನ್ ಆನರೇಬಲ್ ಗೆಸ್ಟ್ ಹಾಗೆ ಹೇಳ್ಬೋದು. ಆ್ಯನ್ ಆನರ್, ಹಾನರ್ ಅಲ್ಲ, ಅದು ಆನರ್. ಆ್ಯನ್ ಆನರ್, ಹಿಯರ್ ಎಚ್ ಈಸ್ ಸೈಲೆಂಟ್. ದ ನೆಕ್ಸ್ಟ್ ಆ್ಯನ್ ಆರ್, so here
you can clearly understand, because uh, most of the English speaking people, they will say half an hour. It seems to be very strange to us, because we say that half an hour, but they will say half an hour, because H is silent there. I hope you can easily understand with this example. An hour, ಇಲ್ಲಿ H ಸೈಲೆಂಟ್ ಆಗಿರುತ್ತೆ. ಆ್ಯನ್ ಏರ್ ಮೀನ್ಸ್ ಉತ್ತರಾಧಿಕಾರಿ ಅಂತ, ಇಲ್ಲಿ H ಸೈಲೆಂಟ್ ಆಗಿರುತ್ತೆ. ಸೊ ದಿಸ್ ಈಸ್ ಹೌ an is used with a singular countable noun that begins with vowel, and the second rule is that an is used before acronym begins with vowel sounds, and an is used before a singular noun that begins with H but H is silent. So before we go to attend the questions on indefinite articles, we must read, we must practice more examples, or we must study, keep in our mind the rules of using a and an along with examples. We can easily answer the questions on indefinite article. Thank you so much for watching the class. Thank you.